ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಮೆರಿಕ ವಿರುದ್ಧ ಭಾರತ ತಂಡಕ್ಕೆ ಪ್ರಯಾಸದ ಗೆಲುವು. ಇನ್ನು ಸೂಪರ್ 8 ಸುತ್ತಿಗೆ ಎಂಟ್ರಿ. ಹೌದು ಸ್ನೇಹಿತರೆ, ಇನ್ನು ಅಮೆರಿಕ ವಿರುದ್ಧ ನಮ್ಮ ಭಾರತ ತಂಡದ ಪರ ಯಾರ್ಯಾರು ಎಷ್ಟು ರನ್ ಹೊಡೆದ್ರು ಮತ್ತು ಯಾರು ಎಷ್ಟು ವಿಕೆಟ್ ಕಿದ್ದಿರೋ ಅಂತ ಸಂಪೂರ್ಣ ಮಾಹಿತಿನ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ICC T20 ವಿಶ್ವಕಪ್ 2024ರ 25ನೇ ಪಂದ್ಯದಲ್ಲಿ ಆತಿಥೇಯ ಅಮೆರಿಕ ತಂಡವನ್ನು 7 ವಿಕೆಟ್ನಿಂದ ಮಣಿಸಿ ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಸೂಪರ್ 8 ಸುತ್ತಿಗೆ ಲಗ್ಗೆ ಇಟ್ಟಿದೆ. ಇನ್ನು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಮೆರಿಕ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸಿತು. ಈ ಸವಾಲನ್ನು ಟೀಮ್ ಇಂಡಿಯಾ 18.2 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಪೂರ್ಣಗೊಳಿಸಿತು. ಇನ್ನು ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಜೋಡಿ ಟೀಮ್ ಇಂಡಿಯಾ ಗೆಲುವಿಗೆ ರೂವಾರಿಗಳಾದರು. ಇನ್ನು ಇದೆಲ್ಲದರ ಹೊರತಾಗಿ ಅಲ್ಪ ಟಾರ್ಗೆಟ್ ನೀಡಿ ಗೆಲುವಿಗಾಗಿ ಅಮೆರಿಕ ನೀಡಿದ ಹೋರಾಟ ಶ್ಲಾಘನೀಯವಾಗಿತ್ತು. ಹೌದು ಸ್ನೇಹಿತರೆ, ಸ್ಟಾರ್ ಆಟಗಾರರೇ ಹೊಂದಿರುವ ಟೀಮ್ ಇಂಡಿಯಾವನ್ನು ಅಮೆರಿಕ ವೇಗಿಗಳು ಕಟ್ಟಿ ಹಾಕಿದ್ದು ನಿಜಕ್ಕೆ ಮೆಚ್ಚುವಂತಿತ್ತು. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಮೆರಿಕಕ್ಕೆ ವೇಗದ ಬೌಲರ್ ಆದಂಥ ನಮ್ಮ ಹರ್ಷದೀಪ್ ಸಿಂಗ್ ಅವರು ಮೊದಲನೇ ಓವರ್ನಲ್ಲಿ ಡಬಲ್ ಹೊಡೆತ ನೀಡಿದರು. ಇದರಿಂದ ತಂಡವು ಕೊನೆಯವರೆಗೆ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಂಡದ ಪರ ಒಂದೇ ಒಂದು ಉತ್ತಮ ಜೊತೆ ಆಟ ಕೂಡ ಕಂಡು ಬರಲಿಲ್ಲ ಮತ್ತು ಹೀಗಾಗಿ ಅಮೆರಿಕ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸಿತು. ಇನ್ನು ತಂಡದ ಪರ ಸ್ಟೀವನ್ ಟೇಲರ್ 24 ರನ್ ಹಾಗೂ ನಿತೇಶ್ ಕುಮಾರ್ ಅವರು 27 ರನ್ ಗಳಿಸಿದರು. ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಹೊರತಾಗಿ ಆರನ್ ಜೋನ್ಸ್ 11 ರನ್ ಮತ್ತು ಕೋರಿ ಆಂಡರ್ಸನ್ 15 ರನ್ ಮತ್ತು ಹರ್ಮನ್ಪ್ರೀತ್ ಸಿಂಗ್ 10 ರನ್ ಮತ್ತು ವ್ಯಾನ್ ಸೆಲ್ಕಿನ್ 11 ರನ್ ಕೊಡುಗೆ ನೀಡಿದರು. ಇನ್ನು ಭಾರತದ ಪರ ಹರ್ಷದೀಪ್ ಸಿಂಗ್ ಅವರು ತಮ್ಮ 4 ಓವರ್ಗಳಲ್ಲಿ 9 ರನ್ ನೀಡಿ 4 ವಿಕೆಟ್ ಪಡೆದರು. ಹಾರ್ದಿಕ್ ಪಾಂಡ್ಯ 2 ಮತ್ತು ಅಕ್ಷರ್ ಪಟೇಲ್ 1 ವಿಕೆಟ್ ಪಡೆದರು. ಇನ್ನು 111 ರನ್ಗಳ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾ ಕೂಡ ಸಂಕಷ್ಟಕ್ಕೆ ಸಿಲುಕಿತು. ಮುಂಬೈ ಮೂಲದ ಅಮೆರಿಕ ಆಟಗಾರ ಸೌರಭ್ ನೇತ್ರವಲ್ಕರ್ ಅವರು ವಿರಾಟ್ ಕೊಹ್ಲಿಯನ್ನು ಗೋಲ್ಡನ್ ಡಕ್ ಆಗಿ ಔಟ್ ಮಾಡಿದರು. ಆ ಬಳಿಕ 3 ರನ್ ಗಳಿಸಿದ ರೋಹಿತ್ ಶರ್ಮಾ ಅವರನ್ನು ಕೂಡ ಔಟ್ ಮಾಡಿದರು. ಹೀಗಾಗಿ ಟೀಮ್ ಇಂಡಿಯಾಗೆ ನಿರಾಶಾದಾಯಕ ಆರಂಭ ಸಿಕ್ಕಿತು. ಆದರೆ ಆ ನಂತರ ರಿಷಬ್ ಪಂತ್ ಮತ್ತು ಸೂರ್ಯಕುಮಾರ್ ಯಾದವ್ 3ನೇ ವಿಕೆಟ್ಗೆ 29 ರನ್ಗಳ ಜೊತೆ ಆಟ ಹಂಚಿಕೊಂಡರು. ರಿಷಬ್ ಪಂತ್ 20 ಎಸೆತಗಳಲ್ಲಿ 18 ರನ್ ಗಳಿಸಿ ಔಟ್ ಆದರು. ಇನ್ನು ಪಂತ್ ಬಳಿಕ ಮೈದಾನಕ್ಕಿಳಿದ ಶಿವಮ್ ದುಬೆ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರು 67 ಎಸೆತಗಳಲ್ಲಿ 67 ರನ್ ಅಜೇಯ ಆಟವನ್ನಾಡಿ ಈ ಜೊತೆ ಆಟದ ಸಮಯದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ರನ್ಗಳೊಂದಿಗೆ ಅವಕಾಶ ಪಡೆದಾಗ ಶಿವಮ್ ದುಬೆ ಮತ್ತು ಸೂರ್ಯಕುಮಾರ್ ಇಬ್ಬರು ದೊಡ್ಡ ಹೊಡೆತಗಳನ್ನು ಹೊಡೆದರು. ಈ ಮೂಲಕ ಟೀಮ್ ಇಂಡಿಯಾ ಗೆಲುವಿನತ್ತ ಕೊಂಡೊಯ್ದರು. ಮತ್ತು ಇನ್ನು ಸೂರ್ಯಕುಮಾರ್ ಯಾದವ್ ಅವರು 49 ಎಸೆತಗಳಲ್ಲಿ 2 ಸಿಕ್ಸ್ ಮತ್ತು 2 ಬೌಂಡರಿ ಸಹಿತ ಔಟ್ ಆಗದೆ 50 ರನ್ ಬಾರಿಸಿದರೆ ಶಿವಮ್ ದುಬೆ ಅವರು 35 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತು 1 ಬೌಂಡರಿ ಸಹಿತ ಅಜಯ 31 ರನ್ ಗಳಿಸಿದರು. ಅಮೆರಿಕ ಪರ ಸೌರಭ್ ನೇತ್ರವಲ್ಕರ್ ಅವರು 2 ವಿಕೆಟ್ ಪಡೆದರೆ ಅಲಿ ಖಾನ್ ಅವರು 1 ವಿಕೆಟ್ ಪಡೆದರು. ಅಂತಿಮವಾಗಿ ನಮ್ಮ ಭಾರತ ತಂಡ ಸೂಪರ್ 8ಗೆ ಆದರೆ ಕ್ವಾಲಿಫೈ ಆಗಿದೆ. ಇನ್ನು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೆಚ್ಚಿನ ಕ್ರಿಕೆಟಿಂಗ್ T20 ವರ್ಲ್ಡ್ ಕಪ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.